ಹಾಗೆ ಹೋಗ್ಬಿಡಿ, ಅವ್ರ ಜೊತೆ ಇದ್ಬಿಡಿ. ಹೇಗಿದೆ? ಚೆನ್ನಾಗಿದೆ. ಇಲ್ಲಿ ಒಂದು ಶಾಪ್ ಇದೆ ನೋಡಿ, ಟಿಬೇಟಿಯನ್ ಹ್ಯಾಂಡ್ ಕ್ರಾಫ್ಟ್ಸ್. ತುಂಬ ಚೆನ್ನಾಗಿದೆ, ಬನ್ನಿ ನೋಡೋಣ. ಬಂದಿದ್ದೀವಿ, ಇದು ತುಂಬ ಚೆನ್ನಾಗಿತ್ತು ಒಳಗೆ. ಅಂದರೆ ಅವ್ರದ್ದು ಟೆಂಪಲ್ ಥರ ಮಾನೆಸ್ಟ್ರಿ. ಒಳಗೆ ವಿಡಿಯೋಗ್ರಾಫಿ ಅಲೌಡ್ ಇಲ್ಲ, ಅದಕ್ಕೆ ನಾವು ವಿಡಿಯೋ ತಗೊಳಕ್ಕೆ ಆಗಿಲ್ಲ. ಬನ್ನಿ. ಸೊ ಫೈನಲಿ ನಾವು ಮತ್ತೆ ಅದು ರೂಫ್ ಟಾಪ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬೇಬಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮ ಹಸ್ಬೆಂಡ್ ನಾವಿಬ್ಬರು ಹಿಂಗೆ ಈವ್ನಿಂಗ್ ಊರಿಗೆ ಸುತ್ತಾಡಕ್ಕೆ ಹೋಗ್ತಿದ್ದೀವಿ. ಸುತ್ತಾಡಕ್ಕೆ ಅಂದರೆ ಹಿಂಗೆ ಕುಶಾಲನಗರ ಸೈಡಲ್ಲಿ ಹೋಗ್ತಿದ್ದೀವಿ. ಸೊ ಟಿಬೇಟ್ ಕ್ಯಾಂಪ್ ಆ ಸೈಡ್ ಹೋಗೋದು ಪ್ಲಾನ್ ಇದೆ ಒಂದು ಸ್ವಲ್ಪ. ಸೊ ಬನ್ನಿ, ಈಗ ನಾವು ಇಲ್ಲಿ ಟಿಬೇಟಿಯನ್ ಕ್ಯಾಂಪ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಟಿಬೇಟಿಯನ್ ಪ್ಲೇಸಸ್ ಇದೆ, ಅಂದರೆ ರೆಸ್ಟೋರೆಂಟ್ಸ್ ಎಲ್ಲ. ಇಲ್ಲೆಲ್ಲ ಟಿಬೇಟಿಯನ್ ಫುಡ್ ಸಿಗುತ್ತೆ. ಸೊ ನಾವು ಇವತ್ತಿದು ಟ್ರೈ ಮಾಡ್ತೀವಿ. Where are we going? Here? ಸೊ ನಾವು ಇಲ್ಲಿ ಒಂದು ಶಾಪ್ ಇದೆ ನೋಡಿ, ಟಿಬೇಟಿಯನ್ ಹ್ಯಾಂಡ್ ಕ್ರಾಫ್ಟ್ಸ್. ತುಂಬ ಚೆನ್ನಾಗಿದೆ, ಬನ್ನಿ ನೋಡೋಣ. ಸೊ ಏನು ಬೈ ಮಾಡ್ತಿದ್ದೀರಿ ಇವತ್ತು? ಟಿಬೇಟ್ ಅವ್ರದ್ದು ಅದು ಗಾಡಿಗೆಲ್ಲ ಹಾಕ್ತಾರ ಮನೆಯಲ್ಲಿ. ಅವರ ಉಡುಪುಗಳು ಜ್ಯುವೆಲ್ರೀಸ್ ಇದೆ ಅಲ್ಲಿ, ಇವೆಲ್ಲ ಹ್ಯಾಂಡ್ ಮೇಡ್ಸ್. ಓಹ್, ಚೆನ್ನಾಗಿದೆ. ಹಾಗೆ ಹೋಗ್ಬಿಡಿ, ಅವ್ರ ಜೊತೆ ಇದ್ಬಿಡಿ. ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಕಲರ್ಫುಲ್ ಆಗಿದೆ. ಸೊ ಇಲ್ಲಿನೂ ಎಲ್ಲ ಹ್ಯಾಂಡಿಕ್ರಾಫ್ಟ್ಸ್ ಇದೆ. ಇವರು ಯಾರಂತ ಗೊತ್ತಾ? ಇವ್ರು ಯಾರು ಹೇಳಿ, ನಿಮಗೆ ಗೊತ್ತಾ? ಇವ್ರದ್ದು ಗುರು ಅಲ್ಲ? ಇವ್ರದ್ದು ಟಿಬೇಟಿಯನ್ಸ್ ಅವ್ರದ್ದು ಮೇನ್ ಗುರು ದಲೈ ಲಾಮಾ. ನೋಡಿ, ಇಲ್ಲಿನೂ ಇದ್ದಾರೆ. ನೋ ಮ್ಯಾಟರ್ ವಾಟ್ ಈಸ್ ಗೋಯಿಂಗ್ ಆನ್, ನೆವರ್ ಗಿವ್ ಅಪ್. ಚೆನ್ನಾಗಿ ಹೇಳಿದ್ದಾರೆ. ಇದೆಲ್ಲ ಅವ್ರದ್ದು ದೇವಸ್ಥಾನ, ಅಂದರೆ ನಾವು ಮನೆಯಲ್ಲಿ ಇರುತ್ತಲ್ಲ ದೇವಸ್ಥಾನ ಸೆಟಪ್ ಮಂಡಪ, ಅದು ಈ ಥರ ಟಿಬೇಟಿಯನ್ಸ್ ಅವ್ರದ್ದು. ನಂಗೆ ತುಂಬ ಇಷ್ಟ ಇದೆ, ಅಂದರೆ ತುಂಬ ಕಲರ್ಫುಲ್ ಆಗಿದೆ, ತುಂಬ ಆರ್ಟಿಸ್ಟಿಕ್ ಆಗಿದೆ. ಐ ಮೀನ್ ಐ ರಿಯಲಿ ಲವ್ಡ್ ಇಟ್. ನೋಡಿ, ಅಂದರೆ ಈ ಥರ ಇದು ಫುಲ್ ಅವ್ರದ್ದು ಈ ಥರ ಡ್ರ್ಯಾಗನ್ ಪ್ಯಾಟರ್ನ್ ಅಲ್ಲ. Overall shop is very beautiful. ಇದೆಲ್ಲ ಅವ್ರದ್ದು ಜ್ಯುವೆಲ್ರೀಸ್. ನಾವೇನೋ ಒಂದು ಬಾಯ್ ಮಾಡ್ತೀವಿ ಮೆಮರಿಗೆ ಹತ್ರ, ಏನಂತ ತೋರಿಸ್ತೀನಿ. ಇದೊಂದು ತಗೊಳ್ತಿದ್ದೀವಿ ಜಸ್ಟ್ ಹಿಂಗೆ ಮೆಮರಿಗೆ ಹತ್ರ. ನಮಗೇನು ಇಲ್ಲಿ ಅಷ್ಟೇನು ಯೂಸ್ ಇಲ್ಲ ಯಾವುದು, ಬಟ್ ಇದೊಂದು ಕ್ಯೂಟ್ ಆಗಿದೆ. ಸೊ ಕಾರಲ್ಲಿ ಹಿಂಗೆ ಹ್ಯಾಂಗ್ ಮಾಡ್ಬೋದು, ಇಲ್ಲಾಂದರೆ ಮನೆಯಲ್ಲಿ ಹಿಂಗೆ ಎಲ್ಲಾದರೆ ಹ್ಯಾಂಗ್ ಮಾಡ್ಬೋದು. ಇದೊಂದು ತಗೊಳಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಎಲ್ಲ ಔಟ್ ಸೈಡ್ ಬಂದರೆ ಫುಲ್ ಟಿಬೇಟಿಯನ್ ಫುಡ್ಸೇ ಇರೋದು, ಅಂದರೆ ರೆಸ್ಟೋರೆಂಟ್ಸ್ ಎಲ್ಲ ಟಿಬೇಟಿಯನ್ಸೇ ಇದೆ.
ಸೊ ನಾವು ಇನ್ನೂ ಡಿಸೈಡ್ ಮಾಡಿಲ್ಲ ಎಲ್ಲಿ ಹೋಗ್ತಿದ್ವಿ. ಇದು ಒಂದು ಚೆನ್ನಾಗಿ ಕಾಣಿಸ್ತಿದೆ, ಸೊ ನಾವು ಅಲ್ಲಿ ಹೋಗ್ಬೋದು ಮೋಸ್ಟ್ಲಿ. ಸೊ ಈಗ ನಾವು ಇಲ್ಲಿ ಬಂದಿದ್ದೀವಿ. ಇದು ಇದು ಎಂಟ್ರೆನ್ಸ್ ಅಲ್ಲ, ಇದು ಟಿಬೇಟಿಯನ್ ಏನು ಇವ್ರ ದೇವಸ್ಥಾನ ಏನು ಮೊನೆಸ್ಟ್ರಿ. ಹಾಂ, ದಿಸ್ ಇಸ್ ಅ ಟಿಬೇಟಿಯನ್ ಮೊನೆಸ್ಟ್ರಿ. ಇಲ್ಲಿ ಯಾವುದೋ ಒಂದು ಸ್ಕೂಲ್ ಮಕ್ಕಳು ಪಿಕ್ನಿಕ್ಗೆ ಬಂದಿದ್ದಾರೆ ಅನಿಸುತ್ತೆ. ನನಗೆ ನಮ್ಮ ಸ್ಕೂಲ್ ಡೇಸ್ ನೆನಪಾಗ್ತಿದೆ. ಸೊ ಇದು ಮಾನೆಸ್ಟ್ರಿ. ಸೊ ಅಲ್ಲಿ ನೋಡಿ, ದಿಸ್ ಇಸ್ ಹೌ ಇಟ್ ಲುಕ್ಸ್. ಒಳಗೆ ಅಲ್ಲಿಂದ ನಾವು ಬಂದಿದ್ದು. ತುಂಬ ಬ್ಯೂಟಿಫುಲ್ ಆಗಿದೆ, ಕಲರ್ಫುಲ್ ಆಗಿದೆ. ಇದೇನೋ ಒಂದಿದೆ, ಐ ಥಿಂಕ್ ಇಲ್ಲಿ ಒಳಗೆ ಎಂಟ್ರಿ ಇಲ್ಲ, ಏನೋ ಬರ್ದಿದ್ದಾರೆ, ಅದು ಗೊತ್ತಿಲ್ಲ. ಬಟ್ ಇಲ್ಲಿ ಇದೆ ನೋಡಿ, ಇಲ್ಲಿ ನಾವು ಹೋಗ್ಬೋದು. ಹೋಗಿ ಬಂದಿದ್ದೀವಿ. ಇದು ತುಂಬ ಚೆನ್ನಾಗಿತ್ತು ಒಳಗೆ, ಅಂದರೆ ಅವ್ರದ್ದು ಟೆಂಪಲ್ ಥರ ಮಾನೆಸ್ಟ್ರಿ. ಒಳಗೆ ವೀಡಿಯೋಗ್ರಾಫಿ ಅಲೌಡ್ ಇಲ್ಲ, ಅದಕ್ಕೆ ನಾವು ವೀಡಿಯೋ ತಗೊಳಕ್ಕೆ ಆಗಿಲ್ಲ ನಿಮಗೆ ತೋರ್ಸೋಕ್ಕೆ. ಬಟ್ ನೀವು ಕೂರ್ಗ್ ಬಂದಾಗ ನೀವು ಡೆಫಿನೆಟ್ಲಿ ಪ್ಲೇಸ್ ವಿಸಿಟ್ ಮಾಡಲೇಬೇಕು. ದಿಸ್ ಇಸ್ ಒನ್ ಆಫ್ ದ ಅಂದರೆ ಪಾಪ್ಯುಲರ್ ಟೂರಿಸ್ಟ್ ಪ್ಲೇಸ್, ಎಲ್ಲರೂ ಬರ್ತಾರೆ. ಅದು ಯಾರು ಬಂದಿಲ್ಲ ಅಂದರೆ ಪ್ಲೀಸ್ ಇಲ್ಲಿ ಬಂದು ಡೆಫಿನೆಟ್ಲಿ ವಿಸಿಟ್ ಮಾಡಿ ಹೋಗಿ, ಇಟ್ಸ್ ವರ್ತ್ ಅ ವಿಸಿಟ್. ಸೊ ಇಲ್ಲಿ ಮಾನೆಸ್ಟ್ರಿ ಒಳಗೆ ಇಲ್ಲಿ ಸುತ್ತಮುತ್ತ ಈ ಥರ ಎಲ್ಲ ರೂಮ್ಸ್ಗಳಿದೆ. ಅಂದರೆ ಇದೆಲ್ಲ ಮಾಂಗ್ಸ್ ಇರ್ತಾರಲ್ಲ, ದೇ ಆಲ್ ಸ್ಟೇ ಹಿಯರ್, ಅವರೆಲ್ಲ ಇಲ್ಲೇ ಇರೋದು. ಇದು ಅವರಿಗೆ ಆ ಥರ ರೂಮ್ಸ್. ಫೈನಲಿ ನಾವೀಗ ಇದು ಕೆಫೆ ಹೋಗೋಣ, ಅಂದರೆ ಇದು ಮಾನೆಸ್ಟ್ರಿ ಒಳಗೆ ಒಂದು ಕೆಫೆ ಇದೆ, ಅಲ್ಲಿ ಹೋಗೋಣ ಅಂತ ಫೈನಲಿ ಡಿಸೈಡ್ ಮಾಡಿದ್ವಿ. ಹೊರಗೆಲ್ಲ ನೋಡಿದ್ವಿ, ಆದರೆ ಏನಾಯಿತು, ಇದು 5:30 6 o'clock ಕ್ಲೋಸ್ ಆಗುತ್ತೆ ಈವ್ನಿಂಗ್. ಸೊ ನಾವು ಫಸ್ಟು ಊಟ ಮಾಡಿ ಇಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಇದು ಬೇಗ ಕ್ಲೋಸ್ ಆಗುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ಫಸ್ಟ್ ಇಲ್ಲಿ ಬಂದ್ವಿ. ಆ್ಯಂಡ್ ಇಲ್ಲಿ ನಮಗೆ ಒಂದು ಚೆನ್ನಾಗಿ ಕೆಫೆ ಸಿಕ್ತು. ಅಂದರೆ ಇದು ಇಸ್ ಮೋರ್ ಲೈಕ್ ಅಥೆಂಟಿಕ್ ಟಿಬೇಟಿಯನ್. ಸೊ ನಮಗೆ ಟಿಬೇಟಿಯನ್ ಅಥೆಂಟಿಕ್ ಫುಡ್ ಟ್ರೈ ಮಾಡೋಕ್ಕೆ ಇದಿತ್ತು. ಸೊ ಅದಕ್ಕೆ ನಾವೀಗ ಇಲ್ಲಿ ಹೋಗ್ತಿದ್ದೀವಿ. ಸೊ ನಿಮಗೆ ತೋರಿಸ್ತೀನಿ ಏನೆಲ್ಲ ತಿಂತಿದ್ದೀವಿ. ಫಸ್ಟಿಗೆ ನಾವು ಇಲ್ಲಿ ಈಗ ವೆಜ್ ಚಾವ್ಮೀನ್ ಆರ್ಡರ್ ಮಾಡಿದ್ದೀವಿ. ಥ್ಯಾಂಕ್ ಯು. ಸೊ ಆ್ಯಕ್ಚುಲಿ ನಾಳೆ ನಾವು ಇವರು ಅಮ್ಮನ ಊರ ಮನೆಗೆ ಹೋಗ್ತಿದ್ದೀವಿ. ಸೊ ಅಲ್ಲೊಂದು ಪೂಜೆ ಇದೆ, ಅದಕ್ಕೆ 1 ವೀಕಿಂದ ನಾವು ನಾನ್ ವೆಜ್ ತಿಂತಾ ಇಲ್ಲ, ನಾವು ವೆಜ್ಜೇ ತಿಂತಿದ್ದೀವಿ. ಸೊ ಇವತ್ತು ವೆಜ್ಜೇ ತಿಂತಿದ್ದೀವಿ. ಸೊ ಬನ್ನಿ. ಸೊ ಫೈನಲಿ ನಾವು ಮತ್ತೆ ಅದು ರೂಫ್ ಟಾಪ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಫೈನಲಿ ಅದೇ ರೂಫ್ ಟಾಪ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ನಾನು ನಿಮಗೆ ಮೊದಲು ತೋರಿಸಿದೆ ನೋಡಿ, ಅದೇ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಫಸ್ಟ್ ನಾವು ಒಳಗೆ ಹೋಗಿದ್ವಿ. ಅಲ್ಲಿ ಅಂದರೆ ಮಾನೆಸ್ಟ್ರಿ ಒಳಗೆ ಅಲ್ಲಿನ ಒಂದು ಸ್ವಲ್ಪ ಚೈನೀಸ್ ಅಂದರೆ ನೂಡಲ್ಸ್ ತಿಂದ್ವಿ. ಆದರೆ ಆಮೇಲೆ ನಾವು ಡಿಸೈಡ್ ಮಾಡಿದ್ವಿ ಕಿ ನಾವು ಒಂದು ಪ್ರಾಪರ್ ರೆಸ್ಟೋರೆಂಟಿಗೆ ಹೋಗೋಣ. ಬಿಕಾಸ್ ಹೇಗಾದರೂ ಇವತ್ತು ವ್ಯಾಲೆಂಟೈನ್ಸ್ ಡೇ, ಆ ಥರ ನನಗೂ ಅಷ್ಟೇನು ಎಕ್ಸೈಟ್ಮೆಂಟ್ ಇಲ್ಲ, ಅವ್ರಿಗೇನು ಆ ಥರ ಇಲ್ಲ. ನಾವೇನು ವ್ಯಾಲೆಂಟೈನ್ಸ್ ಡೇ ಅಂತ ಆ ಥರ ಏನು ಸೆಲೆಬ್ರೇಟ್ ಮಾಡಲ್ಲ, ಜಸ್ಟ್ ಹಿಂಗೆ ಹೊರಗೆ ಬಂದಿದ್ದೀವಿ. ಸೊ ಒಂದು ಡಿನ್ನರ್ ಮಾಡೋಣ ಅಂತ ರೂಫ್ ಟಾಪ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಈಗ ನಾನು ಒಂದು ನಮಗೆ ಟಿಬೇಟಿಯನ್ ಡಿಶಸ್ ಟ್ರೈ ಅದೇ ಸ್ಪೆಷಲಿ ಕೇಮ್ ಇಯರ್ ನಮಗೆ ಟಿಬೇಟಿಯನ್ ಡಿಶಸ್ ಟ್ರೈ ಮಾಡಬೇಕಂತ ನಾವು ಇಲ್ಲಿ ಬಂದಿದ್ದು. ಸೊ ನಾವೀಗ ಅದು ಒಂದು ಸೂಪಿ ನೂಡಲ್ಸ್ ಥರ ಬರುತ್ತೆ, ತುಪ್ಪ ಅಂತ. ಸೊ ಅದೊಂದು ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ಮೋಮೋಸ್ ಆರ್ಡರ್ ಮಾಡಿದ್ದೀವಿ. ಇನ್ನೊಂದು ನೋಡೋಣ ಏನೇನಿದೆ. ಇದು ಫಸ್ಟ್ ಟ್ರೈ ಮಾಡ್ತೀವಿ, ಹೇಗಿದೆ, ಇಷ್ಟ ಆದರೆ ಇನ್ನೂ ಆರ್ಡರ್ ಮಾಡ್ತೀವಿ. ಆ್ಯಂಡ್ ಇದು ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನಮಗೆ ಇದು ಪ್ಲೇಸ್ ತುಂಬ ಇಷ್ಟ ಆಗಿದೆ. ರೂಫ್ ಟಾಪ್ ಇಸ್ ಲೈಕ್ ಕೂರ್ಗಲ್ಲಿ ನೋಡಿದ್ದು ಒನ್ ಆಫ್ ದ ಫೈನೆಸ್ಟ್ ಡೈನಿಂಗ್ ಪ್ಲೇಸ್ ಐ ಗೆಸ್. ಐ ವುಡ್ ಸೀರಿಯಸ್ಲಿ ರೆಕಮೆಂಡ್. ಪ್ಲೇಸ್ ಅಂತೂ ಚೆನ್ನಾಗಿದೆ, ಬಟ್ ಫುಡ್ ಹೇಗಿದೆ ಅಂತ ಅದು ನಾವು ತಿಂದ್ಬಿಟ್ಟು
ವ್ಯೂ ಚೆನ್ನಾಗಿದೆ ಅಲ್ಲ and ತುಂಬಾ ಒಳ್ಳೆ ಗಾಳಿ ಬರ್ತಾ ಉಂಟು. ನೀವು ನೋಡ್ಬೋದು ನನ್ನ ಕೂದಲೆಲ್ಲ ಆಚೆ ಈಚೆ ಆಗ್ಬಿಟ್ಟಿದೆ. ಇದೆಲ್ಲ ನೋಡಿ ಟೇಬಲ್ ಫುಲ್ ಹಾರಿ ಹೋಗಿದೆ ಅಂದ್ರೆ ಫುಲ್ ಗಾಳಿ ಬರ್ತಾ ಉಂಟು. ಆದರೆ ಇಟ್ಸ್ ವೆರಿ ನೈಸ್. ನಮ್ದು ಮೋಮೋಸ್ ಬಂದಿದೆ, ತುಪ್ಪ ಬಂದಿದೆ. ಇಲ್ಲಿ ಮೋಮೋಸ್ ಆಲ್ರೆಡಿ ಹಾಫ್ ಫಿನಿಶ್ಡ್. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಮಶ್ರೂಮ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ, ಆದರೆ ಅದು ಖಾಲಿ ಆಯಿತು ಆಲ್ರೆಡಿ. ದಿಸ್ ಇಸ್ ಹನಿ ಚಿಲ್ಲಿ ಪೊಟ್ಯಾಟೊ. ಇದು ಒಂದು ಪನ್ನೀರ್ ಸ್ಟಾರ್ಟರ್, ಹೆಸರು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು. ಆ್ಯಂಡ್ ಫೈನಲಿ ಆರ್ ಕೇಕ್. ಸೊ ಈಗ ಫೈನಲಿ ಊಟ ಎಲ್ಲ ಆಗಿದೆ, ಕೇಕು ಆಯಿತು. ನಾವೊಂದು ಸ್ಮಾಲ್ ಕೇಕ್ ಆರ್ಡರ್ ಮಾಡಿದ್ವಿ ವ್ಯಾಲೆಂಟೈನ್ಸ್ ಡೇ ಅಂತ. ಇಲ್ಲಾಂದ್ರೆ ನಮಗೆ ಊಟ ಆದಮೇಲೆ ಸ್ವಲ್ಪ ಡೆಸರ್ಟ್ ಬೇಕು. ಬೋತ್ ಆಫ್ ಅಸ್ ಹ್ಯಾವ್ ಸ್ವೀಟ್ ಟೂತ್. ಸೊ ಊಟ ಪ್ಲೇಸ್ ಇಸ್ ಅಮೇಝಿಂಗ್. ನಾನು ಮೊದಲೇ ಹೇಳಿದೆ ಊಟ ವಾಸ್ ಓಕೆ ನಾಟ್ ದ್ಯಾಟ್ ಗ್ರೇಟ್. ಅಂದರೆ ನಾನು ಊಟಕ್ಕಂತ ಮತ್ತೆ ಬರಲ್ಲ ಈ ರೆಸ್ಟೋರೆಂಟ್ಗೆ. ಪ್ಲೇಸ್ ಇಸ್ ಚೆನ್ನಾಗಿದೆ. ಇಟ್ ವಾಸ್ ಲೈಕ್ ಆಂಬಿಯನ್ಸ್ ಇಸ್ ವೆರಿ ಗುಡ್. ಊಟ ಇಸ್ ಓಕೆ ಐ ಥಿಂಕ್ 6 on 10. ನಮ್ದೀಗ ಆಯಿತು. ಈಗ ನಾವು ಮನೆಗೆ ಹೋಗ್ತಿದ್ದೀವಿ. ಈವ್ನಿಂಗ್ ನಾವು ಬಂದಿದ್ದಾಗ ಅಷ್ಟೊಂದೇನು ಜನ ಇರಲಿಲ್ಲ, ನಾವೇ ಇದ್ದಿದ್ದು. ಈಗ ನೋಡಿದ್ರೆ ಫುಲ್ ರೆಸ್ಟೋರೆಂಟ್ ಫುಲ್ ಆಗಿದೆ. ನೈಸ್. ಐ ಥಿಂಕ್ ಮೋಸ್ಟ್ಲಿ ಪೀಪಲ್ ಆರ್ ಎಂಜಾಯಿಂಗ್ ದ ಆಂಬಿಯನ್ಸ್ ಹಿಯರ್. ಆ್ಯಂಡ್ ಇದೊಂದು ಕಾರ್ನರ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಈಗ ನಾವು ಕುಶಾಲನಗರ ಸಿಟಿಯಲ್ಲಿ ಬಂದಿದ್ದೀವಿ. ಏನೋ ಒಂದು ಐಸ್ ಕ್ರೀಮ್ ತಿನ್ಬೇಕಂತ ಪ್ಲಾನ್ ಇದೆ, ಅದಲ್ಲ ಯಾವುದೋ ಒಂದು ಫೇಮಸ್ ಶಾಪ್ ಇದೆ ಅಂತ. ಫೇಮಸ್ ಅಂದರೆ ತುಂಬ ಬ್ಯುಸಿ ಶಾಪ್ ಇದೆ ಅಂತ ಇಲ್ಲಿ ಕುಶಾಲನಗರದಲ್ಲಿ. ಐಸ್ ಕ್ರೀಮ್ಸ್ ಚೆನ್ನಾಗಿ ಸಿಗುತ್ತೆ ಅಂತ ಅಲ್ಲಿ. ಅಲ್ಲಿ ಹೋಗಿ ನಾವು ಐಸ್ ಕ್ರೀಮ್ ತಿಂತೀವಿ. ನಾವು ಇಲ್ಲಿ ಒಂದು ಪ್ಲೇಸ್ ಬಂದಿದ್ದೀವಿ ಐಸ್ ಕ್ರೀಮ್ ತಿನ್ನೋಕ್ಕೆ. ಇದು ತುಂಬ ಅಂದರೆ ಕುಶಾಲನಗರ ತುಂಬ ಓಲ್ಡ್ ಪ್ಲೇಸ್ ಅಂತೆ, ಅಂದರೆ ತುಂಬ ವರ್ಷದಿಂದ ಇದೆ. ಸೊ ನಾನಿಲ್ಲಿ ಜಸ್ಟ್ ಒಂದು ಚಾಕೋಬಾರ್ ಆರ್ಡರ್ ಮಾಡಿದ್ದೀನಿ. ಇವರಿಲ್ಲಿ ಗಡ್ಬಡ ಐಸ್ ಕ್ರೀಮ್ ತಿಂತಿದ್ದಾರೆ. ಈಗ ನಾವು ಮನೆ ಬಂದಿದ್ದೀವಿ. ನಮ್ಮ ಅತ್ತೆ ಏನೋ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದೀರಾ? ನಾನು ಊಟ ಮಾಡಿ ನಿಮ್ಮನ್ನು ಕಾಯ್ತಾ ಇರ್ತೇನೆ. ಓಕೆ, ಸೊ ನಾವಂತೂ ಹೊರಗಿಂದನೇ ಊಟ ಮಾಡಿ ಬಂದಿದ್ದೀವಿ. ಸೊ ಮನೇಲಿ ಊಟ ಮಾಡಲ್ಲ. ಸೊ ಇವತ್ತು ಹೀಗೆ ನಾನು ಡೈಲಿ ವ್ಲಾಗ್ ಥರ ಮಾಡಿದ್ದೀನಿ. ಜಸ್ಟ್ ನಾವು ಟಿಬೆಟಿಯನ್ ಮಾನೆಸ್ಟ್ರಿ ಹೋಗಿದ್ವಿ, ಅದು ಮತ್ತು ಬಿಕಾಸ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಇತ್ತು, ಒಂದು ಡಿನ್ನರ್ ಥರ ಹೋಗಿದ್ವಿ ನಾನು ಮತ್ತು ನಮ್ಮ ಹಸ್ಬೆಂಡ್. ಸೊ ನಿಮಗೆ ಈ ವಿಡಿಯೋ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. Bye. See you in the next video. Until then, have a nice day.